ಇನ್ನ ಮೈಸೂರು ದಸರಾ ಉದ್ಘಾಟನೆ ವಿಚಾರ ಬಾನು ಮುಸ್ತಾಕ್ ಅವರನ್ನ ಆಹ್ವಾನ ಮಾಡಿದ್ದೇ ನಾನಾ ರೀತಿಯ ವಿವಾದಗಳಿಗೆ ಕಾರಣ ಆಗ್ತಾ ಇದೆ. ಬಾನು ಮುಸ್ತಾಕ್ ಅವರನ್ನ ನೀವು ಕರೆಸ್ತೀರಾ, ಆಯ್ತು ಕರೆಸಿ, ನಮ್ದು ವಿರೋಧ ಇಲ್ಲ. ಆದ್ರೆ ಬಾನು ಮುಸ್ತಾಕ್ ಅವರು ಏನ್ ಮಾಡಬೇಕು? ಅರಿಶಿನ ಕುಂಕುಮ ಧರಿಸಿ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡಬೇಕು. ನಮ್ಮ ಆಚರಣೆಯಲ್ಲಿ ಅವರಿಗೆ ನಂಬಿಕೆ ಇದ್ರೆ ಅವರು ಬರ್ಲಿ ಅನ್ನುವಂತ ಮಾತುಗಳನ್ನ ಕೆಲವು ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾ ಇರುವಂತದ್ದು ಅತಿಯಾದ ಓಲೈಕೆ, ತುಷ್ಟೀಕರಣ ರಾಜಕಾರಣದಿಂದಾಗಿ ನಿಮಗೆ ಕಾಣ್ತಾ ಇರೋರು ಬರೀ ಬಾನು ಮುಸ್ತಾಕ್ ಅಂತವರೇ. ಬಾನು ಮುಸ್ತಾಕ್ ಅವರ ಜೊತೆಗೆ ಟ್ರಾನ್ಸ್ಲೇಟ್ ಮಾಡಿದಂತವ್ರು ನೀವು ಯಾಕೆ ಕರೀಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಈಗ ಹಲವರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಾನು ಮುಸ್ತಾಕ್ ಅವರ ಬದಲಿಗೆ ಆಪರೇಷನ್ ಸಿಂಧೂರದ ಮೂಲಕ ಇಡೀ ದೇಶದಲ್ಲಿ ಪ್ರಖ್ಯಾತತೆಯನ್ನ ಗಳಿಸಿದ ನಮ್ಮ ರಾಜ್ಯದ ವೀರ ಮಹಿಳೆ ಸೋಫಿಯಾ ಖುರೇಶಿ ಅವರನ್ನ ಕರೆಸಬಹುದಿತ್ತು. ನೀವು ಅವರಿಂದ ದಸರಾ ಉದ್ಘಾಟನೆ ಮಾಡಿಸಬಹುದಿತ್ತು. ಆದ್ರೆ ಯಾಕೆ ಮಾಡಲಿಲ್ಲ? ನಿಮಗೆ ಬೇಕಾಗಿರೋದು ರಾಜಕಾರಣ, ಓಲೈಕೆ ರಾಜಕಾರಣ. ಸೋಫಿಯಾ ಖುರೇಶಿ ನಿಮಗೆ ನೆನಪಾಗ್ಲಿಲ್ಲ, ಬಾನು ಮುಸ್ತಾಕ್ ಅವರು ನೆನಪಾಗ್ತಾ ಇದ್ದಾರೆ. ಅವರು ಭುವನೇಶ್ವರಿಯ ಬಗ್ಗೆ ಮಾತಾಡಿದ್ದೇನು, ಅಂತವರನ್ನ ನೀವು ದಸರಾ ಉದ್ಘಾಟನೆಗೆ ಕರೆಸ್ತಾ ಇದ್ದೀರಾ? ಇದು ರಾಜ್ಯದ ಹಲವರ ಪ್ರಶ್ನೆ. ಈಗಾಗಲೇ ಜಿಲ್ಲಾಡಳಿತ ಬಾನು ಮುಸ್ತಾಕ್ ಅವರಿಗೆ ಆಹ್ವಾನವನ್ನು ಕೂಡ ನೀಡಿಯಾಗಿದೆ. ಇದೀಗ ಹಿಂದೂ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬಾನು ಮುಸ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಆಗಬಾರದು ಅಂತ ವಿರೋಧಿಸ್ತಾ ಇದ್ದಾರೆ. ಒಂದು ವರದಿ ಇದೆ, ನೋಡ್ಕೊಂಬ. ಬಾನು ಮುಸ್ತಾಕ್ ವಿರುದ್ಧ ಚಾಮುಂಡಿ ಬೆಟ್ಟ ಚಲೋ. ಪ್ರತಾಪ ಸಿಂಹ ಸೇರಿ ಹಿಂದೂ ಕಾರ್ಯಕರ್ತರ ಬಂಧನ. ಬಾನು ಮುಸ್ತಾಕ್ ಭುವನೇಶ್ವರಿಯನ್ನ ಅವಮಾನಿಸಿದ ಆರೋಪ ಹೊತ್ತಿರೋ ಬೂಕರ್ ಪ್ರಶಸ್ತಿ ವಿಜೇತ ಸಾಹಿತಿ. ಅಂತವರಿಂದ ದಸರಾ ಉದ್ಘಾಟಿಸಬಾರದು ಅಂತ ಇಂದು ಹಿಂದೂ ಜಾಗರಣ ವೇದಿಕೆ ಚಾಮುಂಡಿ ಬೆಟ್ಟ ಚಲೋಗೆ ಕರೆ ನೀಡಿತ್ತು. ಹಿಂದೂ ಕಾರ್ಯಕರ್ತರಿಗೆ ಬೆಂಬಲಿಸಿ ಆಗಮಿಸಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹರನ್ನ ಪೊಲೀಸರು ವಶಕ್ಕೆ ಪಡೆದರು. ರಾಜ್ಯ ಸರ್ಕಾರ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ನಾವು ಹೊರಟಿರೋದು ಚಾಮುಂಡೇಶ್ವರಿ ದರ್ಶನ ಮಾಡೋದಕ್ಕೆ. ನಮ್ಮ ಧಾರ್ಮಿಕ ಕೇಂದ್ರ, ನಮ್ಮ ಶ್ರದ್ಧೆ, ನಮ್ಮ ಕೇಂದ್ರ, ನಮ್ಮ ಹಕ್ಕು. ಇವರು ನಮ್ಮ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಹಿಂದೂ ಹೋರಾಟಗಳನ್ನೆಲ್ಲ ಇಡೀ ರಾಜ್ಯಾದ್ಯಂತ ಹತ್ತಿಕ್ತಾರೆ. ಇದಕ್ಕೆ ಸಿದ್ದರಾಮಯ್ಯನ ಸರ್ಕಾರ ಇರೋವರೆಗೂ ಹಿಂದೂಗಳಿಗೆ ನೆಮ್ಮದಿ ಇಲ್ಲ. ಇದಕ್ಕೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಇದಾರಲ್ಲ, ಇದಕ್ಕೆ ತಕ್ಕ ಉತ್ತರ ಅಧಿಕಾರಿಗಳು ಜನ ಕೊಟ್ಟೆ ಕೊಡ್ತಾರೆ. ಕುರುಬರಹಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತಗೆ ಆಗಮಿಸಿದ ಹಿಂದೂ ನಾಯಕರನ್ನ ತಡೆದು ಸಿಎಆರ್ ಹಾಗೂ ಆಲನಹಳ್ಳಿ ಠಾಣೆಗೆ ಕರೆದೊಯ್ಯಲಾಯಿತು. ಆಲನಹಳ್ಳಿ ಠಾಣೆಯ ಮುಂದೆ ಹಿಂದೂ ಕಾರ್ಯಕರ್ತರು ಭಜನೆ ಹಾಡಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಸೀದಿ ಮುಲ್ಲಾ ರೀತಿ ಬಾನು ಮುಸ್ತಾಕ್ ಮಾತು. ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿರೋದ್ರ ಬಗ್ಗೆ, ಅರಿಶಿಣ ಕುಂಕುಮದ ಬಗ್ಗೆ ಬಾನು ಮುಸ್ತಾಕ್ ಅವರು ತಕರಾರನ್ನು ಹೊಂದಿದ್ದಾರೆ. ಅದನ್ನ ಸಹಿಸಿಕೊಳ್ಳುವಂತಹ ಸಹೃದಯತೆ ಆಕೆಯಲ್ಲಿಲ್ಲ. ಆಕೆ ಮಸೀದಿ ಒಳಗಿನ ಮುಲ್ಲಾ ತರದಲ್ಲಿ 2023ರಲ್ಲಿ ಜನಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದರೆ. ಹಾಗಾಗಿ ನಿಮ್ಮ ನಿರ್ಧಾರವನ್ನು ಮರುಚಿಂತನೆಯನ್ನು ಮಾಡಿ ಅಂತ ಕೇಳ್ಕೊಂಡಿದ್ದೆ. ನಿಸಾರ್ ಅಹಮದಿಯಲ್ಲಿ ಬಾನು ಮುಸ್ತಾಕ್ ಎಲ್ಲಿ? ನಿಸಾರ್ ಅಹಮದ್ ಅವರು ಅವರ ಸಾಹಿತ್ಯದ ಕನಿಷ್ಠ ಜ್ಞಾನ ಆದರೂ ಸಿದ್ದರಾಮಯ್ಯನವರಿಗಿದ್ರೆ ಅವ್ರಿಗೆ ಮಾತನಾಡ್ತಿರ್ಲಿಲ್ಲ. ನಿತ್ಯೋತ್ಸವ ಬರೆದಂತಹ ಬೆಣ್ಣಕದ್ದ ಕೃಷ್ಣ ಅಂತೇಳಿ ಕೃಷ್ಣನ ಬಗ್ಗೆ ಪ್ರೀತಿಯಿಂದ ಬರೆದಂತಹ ನಿಸಾರ್ ಅಹಮದ್ ಅವರಿಗೂ ಈ ಮಸೀದಿಯ ಮುಲ್ಲಾ ತರ ಮಾತನಾಡುವಂತಹ ಬಾನು ಮುಸ್ತಾಕ್ಗೂ ವ್ಯತ್ಯಾಸ ಗೊತ್ತಿಲ್ವಾ ಸಿದ್ದರಾಮಯ್ಯನವರೇ? ನಿಮ್ಮ ಮನೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಿ. ಮದ್ದೂರಿನಲ್ಲಿ ಏನ್ ಘಟನೆ ನಡೀತು? ಈದ್ ದಿನ ನೀವು ಮುಸಲ್ಮಾನರು ಶಾಂತಿ ಪ್ರಿಯರು ಅಂತಂದ್ರಿ. ಆ ಶಾಂತಿ ಪ್ರಿಯರು ಮಸೀದಿಯಿಂದ ಕಲ್ಲು ಹೊಡೆದಿದ್ದಾರೆ, ಮಸೀದಿ ಲೈಟ್ ಆಫ್ ಮಾಡಿ ಕಲ್ಲು ಹೊಡೆದಿದ್ದಾರೆ. ಏನು ನೀವು ಯಾರನ್ನ ಎನ್ಕರೇಜ್ ಮಾಡ್ತಾ ಇದ್ರಿ ಸರ್? ಕಾನೂನು ಸುವ್ಯವಸ್ಥೆನ ಹಾಳು ಮಾಡುವಂತವ್ರನ್ನ ಕರ್ನಾಟಕದ ನೆಲಕ್ಕೆ, ಭುವನೇಶ್ವರಿ ತಾಯಿಗೆ, ಕನ್ನಡ ಬಾವುಟಕ್ಕೆ ಅವಮಾನ ಮಾಡೋರನ್ನ ತಗೊಬಂದು ಮಣೆ ಹಾಕಿ ನೀವು ಕೂರಿಸ್ಕೊಳ್ತಿದ್ರಲ್ಲ. ನಿಮ್ ಮನೆಯಲ್ಲಿ ನಿಮ್ದು ಯಾವ್ದಾದ್ರು ಮದುವೆ ಕಾರ್ಯಕ್ರಮ ಇತ್ತು ಅಂತಂದ್ರೆ, ನಿಮ್ ಮಗನ ಮದುವೆ ಆಗಿದ್ರೆ ಕರ್ಕೊಂಡ್ಬಂದು ನೀವು ಬಾನು ಮುಸ್ತಾಕ್ ಅವರಿಗೆ ನೀವು ಅಲ್ಲಿ ತಾಂಬೂಲ ಕೊಡಿ. ನೀವು ಸಿದ್ದರಾಮಯ್ಯನವರೇ ಗಜ್ನಿ ಗೋರಿಯಾಗುತ್ತೀರಾ? ಯುಎಪಿಎ ಕೇಸ್ಗಳನ್ನು ವಾಪಸ್, ಹುಬ್ಬಳ್ಳಿದ ಕೇಸನ್ನು ವಾಪಸ್ ತಗೊಂಡ್ರಿ, ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತಗೊಳ್ರಿ. ವಫ್ ಹೆಸರಿನಲ್ಲಿ ನಮ್ಮ ರೈತರದ್ದು
ಹಿಂದೂಗಳ ಭೂಮಿ ಕಬಳಿಸ್ಲಿಕ್ಕೆ ನೋಡಿದ್ರೆ ಈಗ ಬಾನು ಮುಸ್ತಾಕ ಕರೆದಿದ್ರೆ ಏನ್ ಸಾರ್ ಮಾಡ್ತಾ ಇದ್ರಿ ನೀವು? ಏನ್ ಕರ್ನಾಟಕದ ಪಾಲಿಗೆ ನೀವೇನಾದ್ರೂ ನೀವು ಗಜ್ನಿ ಮೊಹಮ್ಮದ್ ಗೋರಿ ಮೊಹಮ್ಮದ್ ಹಾಕಿ ಅಂತ ಹೊಟ್ಟಿದ್ದೀರಾ ನೀವು? ಬಾನು ಮುಸ್ತಾಕ್ರಿಂದ ದಸರಾ ಉದ್ಘಾಟನೆಗೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ. ಆದ್ರೆ ಸಿದ್ದರಾಮಯ್ಯ ಮಾತ್ರ ತಗ್ಗೋದೇ ಇಲ್ಲ ಎನ್ನುತ್ತಿದ್ದಾರೆ. ವಿನೋದ್ ಪಡವರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇನ್ನ ಮೈಸೂರು ದಸರಾ ಉದ್ಘಾಟನೆ ವಿಚಾರ, ಬಾನು ಮುಸ್ತಾಕ್ ಅವರನ್ನ ಆಹ್ವಾನ ಮಾಡಿದ್ದೇ ನಾನಾ ರೀತಿಯ ವಿವಾದಗಳಿಗೆ ಕಾರಣ ಆಗ್ತಾ ಇದೆ. ಬಾನು ಮುಸ್ತಾಕ್ ಅವರನ್ನ ನೀವು ಕರೆಸ್ತೀರಾ, ಆಯ್ತು ಕರೆಸಿ, ನಮ್ದು ವಿರೋಧ ಇಲ್ಲ. ಆದ್ರೆ ಬಾನು ಮುಸ್ತಾಕ್ ಅವರು ಏನ್ ಮಾಡಬೇಕು? ಅರಿಶಿನ ಕುಂಕುಮ ಧರಿಸಿ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡಬೇಕು. ನಮ್ಮ ಆಚರಣೆಯಲ್ಲಿ ಅವರಿಗೆ ನಂಬಿಕೆ ಇದ್ರೆ ಅವರು ಬರ್ಲಿ ಅನ್ನುವಂತ ಮಾತುಗಳನ್ನ ಕೆಲವು ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾ ಇರುವಂತದ್ದು ಅತಿಯಾದ ಓಲೈಕೆ, ತುಷ್ಟೀಕರಣ ರಾಜಕಾರಣದಿಂದಾಗಿ ನಿಮಗೆ ಕಾಣ್ತಾ ಇರೋರು ಬರೀ ಬಾನು ಮುಸ್ತಾಕ್ ಅಂತವರೇ. ಬಾನು ಮುಸ್ತಾಕ್ ಅವರ ಜೊತೆಗೆ ಟ್ರಾನ್ಸ್ಲೇಟ್ ಮಾಡಿದಂತವ್ರು ನೀವು ಯಾಕೆ ಕರೀಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಈಗ ಹಲವರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಾನು ಮುಸ್ತಾಕ್ ಅವರ ಬದಲಿಗೆ ಆಪರೇಷನ್ ಸಿಂಧೂರದ ಮೂಲಕ ಇಡೀ ದೇಶದಲ್ಲಿ ಪ್ರಖ್ಯಾತತೆಯನ್ನ ಗಳಿಸಿದ ನಮ್ಮ ರಾಜ್ಯದ ವೀರ ಮಹಿಳೆ ಸೋಫಿಯಾ ಖುರೇಶಿ ಅವರನ್ನ ಕರೆಸಬಹುದಿತ್ತು. ನೀವು ಅವರಿಂದ ದಸರಾ ಉದ್ಘಾಟನೆ ಮಾಡಿಸಬಹುದಿತ್ತು. ಆದ್ರೆ ಯಾಕೆ ಮಾಡಲಿಲ್ಲ? ನಿಮಗೆ ಬೇಕಾಗಿರೋದು ರಾಜಕಾರಣ, ಓಲೈಕೆ ರಾಜಕಾರಣ. ಸೋಫಿಯಾ ಖುರೇಶಿ ನಿಮಗೆ ನೆನಪಾಗ್ಲಿಲ್ಲ, ಬಾನು ಮುಸ್ತಾಕ್ ಅವರು ನೆನಪಾಗ್ತಾ ಇದ್ದಾರೆ. ಅವರು ಭುವನೇಶ್ವರಿಯ ಬಗ್ಗೆ ಮಾತಾಡಿದ್ದೇನು, ಅಂತವರನ್ನ ನೀವು ದಸರಾ ಉದ್ಘಾಟನೆಗೆ ಕರೆಸ್ತಾ ಇದ್ದೀರಾ? ಇದು ರಾಜ್ಯದ ಹಲವರ ಪ್ರಶ್ನೆ. ಈಗಾಗಲೇ ಜಿಲ್ಲಾಡಳಿತ ಬಾನು ಮುಸ್ತಾಕ್ ಅವರಿಗೆ ಆಹ್ವಾನವನ್ನು ಕೂಡ ನೀಡಿಯಾಗಿದೆ. ಇದೀಗ ಹಿಂದೂ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬಾನು ಮುಸ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಆಗಬಾರದು ಅಂತ ವಿರೋಧಿಸ್ತಾ ಇದ್ದಾರೆ. ಒಂದು ವರದಿ ಇದೆ, ನೋಡ್ಕೊಂಬ. ಬಾನು ಮುಸ್ತಾಕ್ ವಿರುದ್ಧ ಚಾಮುಂಡಿ ಬೆಟ್ಟ ಚಲೋ. ಪ್ರತಾಪ ಸಿಂಹ ಸೇರಿ ಹಿಂದೂ ಕಾರ್ಯಕರ್ತರ ಬಂಧನ. ಬಾನು ಮುಸ್ತಾಕ್ ಭುವನೇಶ್ವರಿಯನ್ನ ಅವಮಾನಿಸಿದ ಆರೋಪ ಹೊತ್ತಿರೋ ಬೂಕರ್ ಪ್ರಶಸ್ತಿ ವಿಜೇತ ಸಾಹಿತಿ. ಅಂತವರಿಂದ ದಸರಾ ಉದ್ಘಾಟಿಸಬಾರದು ಅಂತ ಇಂದು ಹಿಂದೂ ಜಾಗರಣ ವೇದಿಕೆ ಚಾಮುಂಡಿ ಬೆಟ್ಟ ಚಲೋಗೆ ಕರೆ ನೀಡಿತ್ತು. ಹಿಂದೂ ಕಾರ್ಯಕರ್ತರಿಗೆ ಬೆಂಬಲಿಸಿ ಆಗಮಿಸಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹರನ್ನ ಪೊಲೀಸರು ವಶಕ್ಕೆ ಪಡೆದರು. ರಾಜ್ಯ ಸರ್ಕಾರ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ನಾವು ಹೊರಟಿರೋದು ಚಾಮುಂಡೇಶ್ವರಿ ದರ್ಶನ ಮಾಡೋದಕ್ಕೆ. ನಮ್ಮ ಧಾರ್ಮಿಕ ಕೇಂದ್ರ, ನಮ್ಮ ಶ್ರದ್ಧೆ, ನಮ್ಮ ಕೇಂದ್ರ, ನಮ್ಮ ಹಕ್ಕು.